ಬಿಚ್ಚಾಲಮ್ಮ ದೇವಸ್ಥಾನ ಇದು. ಇಲ್ಲಂತೂ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ. ನಾವಂತೂ ಒಂದು 10 ಬಾಟಲ್ಸೇ ನೀರು ಖಾಲಿ ಮಾಡಿದ್ದೀವಿ. ಸೊ ಇವಾಗ ಅಷ್ಟು ಟೆಂಪ್ರೇಚರ್ ಹೈ ಇರುತ್ತೆ. ಇವಾಗ ಅದಕ್ಕೆ ಸೋಡಾ ಕುಡಿಯೋದ ಅಂತ ಹೇಳಿ ನಾವು ಸೋಡಾ ಕುಡಿತಾ ಇದ್ದೀವಿ ಇವಾಗ. ಸೋಡಾ ಕುಡಿದು ನಾವು ಇಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಾಗಿತ್ತು. ಅಮ್ಮ ಸ್ವಲ್ಪ ಏನೇನೋ ತರೋದಕ್ಕೆ ಹೇಳಿದರು. ಸೊ ನಾವು ಎಲ್ಲ ತಗೊಂಡು ಪುನಃ ನಾವು ಟೆಂಪಲ್ಗೆ ಹೋದ್ವಿ. ಟೆಂಪಲ್ಗೆ ಹೋಗಿ ಅಲ್ಲೇ ಸ್ವಲ್ಪ ಕೂತು ಟೈಮ್ ಸ್ಪೆಂಡ್ ಮಾಡಿ ಇನ್ನೂ ಒಂದು ಸಲ ದರ್ಶನ ಮಾಡಿ ನಾವು ಇಲ್ಲಿ ಮಠದೊಳಗೆ ಬುಕ್ ಶಾಪ್ ಇದೆ. ಸೊ ನಾವು ಅಲ್ಲಿ ಬುಕ್ಸ್ ಎಲ್ಲ ನೋಡಿ ಒಂದು ಬುಕ್ ಏನೋ ಪರ್ಚೇಸ್ ಮಾಡಿದೆ. ಇವಾಗ ಪರಿಮಳ ಪ್ರಸಾದ ತಗೊಳ್ಳೋದಕ್ಕೆ ಕ್ಯೂವಲ್ಲಿ ನಿಂತಿದ್ದೀವಿ. ಪ್ರಸಾದ ತಗೊಂಡು ಇವಾಗ ನಾವು ಸ್ವಲ್ಪ ಪ್ರಸಾದನ ಅಲ್ಲೇ ತಿಂದು ಇವಾಗ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಪ್ರವಚನ ನಡೀತಾ ಇತ್ತು. ಸೊ ನಾವು ಅದನ್ನ ಅಟೆಂಡ್ ಮಾಡಿ ಇವಾಗ ಇಲ್ಲಿ 6:30ಗೆ ತೇರು ಸ್ಟಾರ್ಟ್ ಆಗುತ್ತೆ. 4 ಥರದ ತೇರಿದೆ, ಬೆಳ್ಳಿ, ಚಿನ್ನ ಆ ಥರ. ಸೊ ಆ ತೇರುಗಳನ್ನ ಇವಾಗ ಬೃಂದಾವನ ಸುತ್ತ 4 ರೌಂಡು ಎಳಿತಾರೆ. ಸೊ ಇದು 6:30ಗೆ ಇರೋದು. ಪ್ರತಿ ಗುರುವಾರ ನಾವು ಲಾಸ್ಟ್ ಟೈಮ್ ಹೋದಾಗೂ ಗುರುವಾರನೇ ಇತ್ತು. ನಮಗೆ ಲಾಸ್ಟ್ ಟೈಮ್ ಕೂಡ ಸಿಕ್ಕಿತ್ತು. ಈ ಟೈಮ್ ಹೋದಾಗಲೂ ಗುರುವಾರನೇ. ಸೊ ದಿನ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ಕೂಡ ತೇರದು ಉತ್ಸವ ಮಾಡ್ತಿದ್ದಾರೆ. ಸೊ ಇದಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಎಲ್ಲ ತೇರಲ್ಲೂ ದೇವ್ರನ್ನ ಇಟ್ಟು ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕ್ಸ್ತಾರೆ. ಇದು ನೋಡಿ ರೈಟ್ ಸೈಡಲ್ಲಿ ಬೃಂದಾವನ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಕಾಣಿಸ್ತಾ ಇತ್ತು, ಅದನ್ನ ವಿಡಿಯೋ ಮಾಡಿದ್ದೀನಿ. ಇದು ತೇರಿಂದು ದೇವ್ರನ್ನ ತಗೊಬಂದು ಇಲ್ಲಿ ಅದಕ್ಕೆ ಪೂಜೆ ಮಾಡ್ತಾರೆ. ಇವಾಗ ನಾವು ಅಲ್ಲೇ ಪ್ರಸಾದ ತಿಂದು ಇವಾಗ ನಾವು ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 9 o'clock ಆಗಿದೆ. ನಮಗೆ 9:30ಗೆ ಬಸ್ ಇದೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಇವಾಗ ರೂಮ್ಗೆ ಹೋಗಿ ಅಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೆಂಪಲ್ ಅಂತ. ಎಲ್ಲರೂ ಅಲ್ಲೇ ಮಲ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ತುಂಬಾ ಜನಗಳು ಅಲ್ಲಿ ಮಲ್ಕೋತಾರೆ. ಸೊ ತುಂಬ ಚೆನ್ನಾಗಿದೆ ನೋಡೋದಕ್ಕೆಲ್ಲ.